ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 283 ಪಾಯಿಂಟ್ಸ್ ಗೇನ್ ಆಗಿ 83,734 ಕ್ಲೋಸ್ ಆಗಿದೆ. ನಿಫ್ಟಿ 93 ಪಾಯಿಂಟ್ಸ್ ಗೇನ್ ಆಗಿ 25,819 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 376 ಪಾಯಿಂಟ್ಸ್ ಗೇನ್ ಆಗಿ 61,550 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಮತ್ತೆ ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ಈ ಫ್ರಾನ್ಸ್ ಪ್ರೆಸಿಡೆಂಟ್ ಆದ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಇಂಡಿಯಾಗೆ ಬಂದಿದ್ದಾರೆ. ಇವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಮೀಟ್ ಆಗ್ತಾರೆ ಅಂತ. ಈಗ ಮೀಟ್ ಆದ್ಮೇಲೆ ತುಂಬಾನೇ ಸೆಕ್ಟರ್ಸ್ ರಿಲೇಟೆಡ್ ಆಗಿ ಅಗ್ರಿಮೆಂಟ್ ನ ಮಾಡ್ಕೊಂಡಿದ್ದಾರೆ. ಅದ್ರಲ್ಲೂ ಈ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಇವರು ರಫೇಲ್ ಫೈಟರ್ ಜೆಟ್ಸ್ ರಿಲೇಟೆಡ್ ಆಗಿ ಪಾರ್ಟ್ನರ್ಶಿಪ್ ಮಾಡ್ಕೊಂತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ಈ ರಫೇಲ್ ಫೈಟರ್ ಜೆಟ್ಸ್ ರಿಲೇಟೆಡ್ ಆಗಿ ಪಾರ್ಟ್ನರ್ಶಿಪ್ ಏನೋ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಬ್ಮೆರಿನ್ಸ್, ಹೆಲಿಕಾಪ್ಟರ್ ರಿಲೇಟೆಡ್ ಆಗೂ ಕೂಡ ಪಾರ್ಟ್ನರ್ಶಿಪ್ ನ ಮಾಡ್ಕೊಂಡಿದ್ದಾರೆ. ಬರೀ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ಮಾತ್ರ ಅಲ್ಲ, ಎಐ, ಟೆಕ್ನಾಲಜಿ, ಸ್ಪೇಸ್, ನ್ಯೂಕ್ಲಿಯರ್ ಎನರ್ಜಿ, ಕ್ಲೀನ್ ಎನರ್ಜಿ, ಟ್ರೇಡ್, ಇಂಡಸ್ಟ್ರಿ, ಈ ತರ ಹಲವಾರು ಸೆಕ್ಟರ್ಸ್ ರಿಲೇಟೆಡ್ ಆಗಿ ಇವರು ಪಾರ್ಟ್ನರ್ಶಿಪ್ ನ ಮಾಡ್ಕೊಂಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ಈ ಡಿಫೆನ್ಸ್ ರಿಲೇಟೆಡ್ ಆಗಿ ಪಾರ್ಟ್ನರ್ಶಿಪ್ ನ ಮಾಡ್ಕೊಂಡಿರೋದ್ರಿಂದನೇ ಇವತ್ತು ಮೋಸ್ಟ್ ಆಫ್ ದ ಡಿಫೆನ್ಸ್ ಕಂಪನೀಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಈ ಡಿಫೆನ್ಸ್ ಇಂಡೆಕ್ಸ್ ಏನೇ ಎಬೋ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಇಂಡಿಯಾ ಮತ್ತೆ ಫ್ರಾನ್ಸ್ ಪಾರ್ಟ್ನರ್ಶಿಪ್ ಇಂದ ಎರಡು ಡಿಫೆನ್ಸ್ ಕಂಪನೀಸ್ಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಒಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಮತ್ತೆ ಭಾರತ್ ಎಲೆಕ್ಟ್ರಾನಿಕ್ಸ್, ಈ ಎರಡೂ ಕಂಪನೀಸ್ಗೆ ಈ ಪಾರ್ಟ್ನರ್ಶಿಪ್ ಇಂದ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಮತ್ತೆ ಇವತ್ತು PL ಕ್ಯಾಪಿಟಲ್ ಅವರಾದ್ರೆ ಈ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ತುಂಬಾ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿದ್ದಾರೆ. ನೆಕ್ಸ್ಟ್ 18 to 24 ಮಂತ್ಸ್ ಅಲ್ಲಿ ಡಿಫೆನ್ಸ್ ಆರ್ಡರ್ಸ್, ಏರ್ಕ್ರಾಫ್ಟ್ ಡಿಮ್ಯಾಂಡ್ ತುಂಬಾನೇ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದರಿಂದ ನಮ್ಮ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಡಿಫೆನ್ಸ್ ಆರ್ಡರ್ಸ್ ಆದ್ರೆ 1.5 ಟ್ರಿಲಿಯನ್ ಇಂದ 2 ಟ್ರಿಲಿಯನ್ ವರ್ಗು ಇನ್ಕ್ರೀಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಈ PSU ಡಿಫೆನ್ಸ್ ಕಂಪನೀಸ್ ಆದ್ರೆ ಈ FY25 ಇಂದ FY27 ವರ್ಗು 12 to 15% CAGR ಅಲ್ಲಿ ಗ್ರೋ ಆಗ್ತಾರೆ. ಅದ್ರ ಜೊತೆಗೆ ಅದರಲ್ಲೂ ಈ ಪ್ರೈವೇಟ್ ಡಿಫೆನ್ಸ್ ಕಂಪನೀಸ್ ಆದ್ರೆ ಇನ್ನೂ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತವೆ ಅಂತ ಮೆನ್ಷನ್ ಮಾಡಿದ್ದಾರೆ. ಓವರ್ ಆಲ್ ಈ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ನ ಮಾಡ್ತಾ 3 ಕಂಪನೀಸ್ ರಿಲೇಟೆಡ್ ಆಗಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ HAL, ಮ್ಯಾಸ್ಗೊಂಡಾಕ್ ಶಿಪ್ ಬಿಲ್ಡಿಂಗ್, ಗಾರ್ಡನ್ ಶಿಪ್ ಬಿಲ್ಡಿಂಗ್, ಈ 3 ಕಂಪನೀಸ್ ಫಾಸ್ಟ್ ಆಗಿ ಗ್ರೋ ಆಗ್ತವೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ಈ ಡಿಫೆನ್ಸ್ ಕಂಪನೀಸ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ಮತ್ತೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, US ಮತ್ತೆ ಇರಾನ್ ರಿಲೇಟೆಡ್ ಆಗಿ ಟೆನ್ಷನ್ಸ್ ಆದ್ರೆ ಸ್ವಲ್ಪ ಜಾಸ್ತಿ ಆಗ್ತಾ ಇದಾವೆ ಅಂತ. ನಿನ್ನೆ ರಾತ್ರಿ ಎರಡೂ ಕಂಟ್ರೀಸ್ ಪ್ರೆಸ್ ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡಿದ್ದಾರೆ. ಈಗ ಏನ್ ನ್ಯೂಕ್ಲಿಯರ್ ಟಾಕ್ಸ್ ನಡೀತಾ ಇದೆ, ನೆಗೋಸಿಯೇಷನ್ಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿದ್ದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ನಿನ್ನೆ US ಮಾರ್ಕೆಟ್ ಆದ್ರೆ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದಾದ್ಮೇಲೆ US ನ ಫೆಡ್ ಮೆಂಬರ್ ಒಬ್ರು ಕಮ್ಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ಏನಾದ್ರು 2%ಗೆ ಬಂತು ಅಂದ್ರೆ ಈ ವರ್ಷದಲ್ಲಿ ತುಂಬಾ ಸಲ ರೇಟ್ ಕಟ್ ನ ಮಾಡ್ತೀವಿ ಅಂತ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ಫೆಡ್ ಚೇರ್ಮನ್ ಆದ ಕೆವಿನ್ ವಾಶ್ ಅವರು ಕೂಡ ಇದೇ ತರ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈ 2026 ಅಲ್ಲಿ ರೇಟ್ ಕಟ್ ನ ಮಾಡ್ತೀವಿ ಅಂತ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇಂಟ್ರೆಸ್ಟ್ ರೇಟ್ ರಿಲೇಟೆಡ್ ಆಗಿ ಯಾವ ತರ ಡಿಸಿಷನ್ಸ್ ನ ತಗೊಂತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಗೋಲ್ಡ್ ಅಂಡ್ ಸಿಲ್ವರ್ ಆದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಗೋಲ್ಡ್ ಬಗ್ಗೆ ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಗೋಲ್ಡ್ ಲಾಸ್ಟ್ 2 ಇಯರ್ಸ್ ಇಂದ ಏನಕ್ಕೆ ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಯಾಕಂದ್ರೆ ಈ ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ನ ಅಗ್ರೆಸಿವ್ ಆಗಿ ಬೈ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣದಿಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರ ಜೊತೆಗೆ ಡಿ-ಡಾಲರೈಸೇಷನ್ ಇಂದ ಕೂಡ ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ. ಮತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಆದ್ರೆ ಈ ಗೋಲ್ಡ್ ETF ಅಲ್ಲಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರಿಂದನೂ ಸಹ ಗೋಲ್ಡ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದು ಎಲ್ಲಾರ್ಗು ಗೊತ್ತೇ ಇದೆ. ಆದ್ರೆ ಕಮಿಂಗ್ ಟೈಮಲ್ಲೂ ಗೋಲ್ಡ್ ಇದೇ ತರ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆಯಾ ಅಂತ ಯಾರಿಗಾದ್ರೂ ಅನಲಿಸ್ಟ್ ಕೇಳಿದ್ರೆ ಗೋಲ್ಡ್ ಆದ್ರೆ ಈ 2026 ಎಂಡ್ ಆಗೋಷ್ಟೊತ್ತಿಗೆ ಇನ್ನೂ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ. 2026 ಎಂಡ್ ಆಗೋಷ್ಟೊತ್ತಿಗೆ ಗೋಲ್ಡ್ $6,000 per ounce ಗೆ ರೀಚ್ ಆಗುತ್ತೆ, $6,500 per ounce ಗೆ ರೀಚ್ ಆಗುತ್ತೆ ಅಂತ ಪಾಸಿಟಿವ್ ಕಮೆಂಟ್ಸ್ ನ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಇದ್ರ ಬಗ್ಗೆ ನನ್ನ ಒಪಿನಿಯನ್ ನ ಶೇರ್ ಮಾಡ್ತೀನಿ ನೋಡಿ. ಈಗ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಇಂದನೂ ಒಂದು ಸ್ಟೋರಿ ಇದೆ. ಎಂದೇ ಆಗಲಿ ಯಾವುದೇ ಸ್ಟಾಕ್ ರ್ಯಾಲಿ ಆದ್ರೂ ಅಥವಾ ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ ಅಥವಾ ಯಾವುದಾದ್ರೂ ಒಂದು ಸೆಕ್ಟರ್ ರ್ಯಾಲಿ ಆದ್ರೂ ಫಸ್ಟ್ ಎಲ್ಲರಿಗಿನ ಫಸ್ಟ್ ಇನ್ವೆಸ್ಟ್ ಮಾಡೋದು ಈ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇರ್ತಾರಲ್ವಾ, ಇವರು ತುಂಬಾನೇ ಬೇಗ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಆದ್ರೆ ಕೊನೆಗೆ ಇನ್ವೆಸ್ಟ್ ಮಾಡೋದು ಮಾತ್ರ ರಿಟೇಲ್ ಇನ್ವೆಸ್ಟರ್ಸ್ ಆಗಿರ್ತಾರೆ. ಯಾಕಂದ್ರೆ ಈ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ರ್ಯಾಲಿ ಆಗೋದಕ್ಕೂ ಮುಂಚೆನೆ ಬಂದು ಇನ್ವೆಸ್ಟ್ ಮಾಡಿ ವೆಯ್ಟ್ ಮಾಡ್ತಾ ಇರ್ತಾರೆ. ರ್ಯಾಲಿ ಆಗ್ತಿದಂಗೆನೆ ಎಕ್ಸಿಟ್ ಆಗಿ ಹೊರಟೋಗ್ತಾರೆ. ಆದ್ರೆ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ ಹೆಂಗೆ ಅಂತ ಅಂದ್ರೆ ಕೊನೆಗೆ ಬಂದು ಇನ್ವೆಸ್ಟ್ ಮಾಡ್ತಾರೆ. ಎಕ್ಸಾಂಪಲ್, ಈಗ ಪ್ರತಿಯೊಬ್ರು ಗೋಲ್ಡ್ ರ್ಯಾಲಿ ಆಗ್ತಾ ಇದೆ ಅಂತ ನೋಡೇ ಇದ್ದೀರಾ.
ಯಾಕೆಂದ್ರೆ ಈ ಸೆಂಟ್ರಲ್ ಬ್ಯಾಂಕ್ಸ್ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅದರಿಂದ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದೇ 2023 ಈ ಸೆಂಟ್ರಲ್ ಬ್ಯಾಂಕ್ಸ್ ಸುಮಾರು 1000 ಟನ್ಸ್ ಬೈ ಮಾಡಿದ್ದಾರೆ. 2024 ಸುಮಾರು 1000 ಟನ್ಸೇ ಬೈ ಮಾಡಿದ್ದಾರೆ. ಆದ್ರೆ ಈ 2025 ಮಾತ್ರ 800 ಟನ್ಸ್ ಮಾತ್ರನೇ ಬೈ ಮಾಡಿರೋದು. ಆ ಟೈಮಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಯಾರೂ ಅಷ್ಟಾಗಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೇ ಇಲ್ಲ. ಈ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಗೋಲ್ಡ್ ಅಲ್ಲಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡೋದು ಯಾವಾಗ ಶುರು ಮಾಡಿದ್ರು ಅಂದ್ರೆ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಆದ್ಮೇಲೆ ETF ಮುಖಾಂತರ ಸ್ವಲ್ಪ ಇನ್ಫ್ಲೋಸ್ ಎಲ್ಲ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅದೇ ಡಿಸೆಂಬರ್ಗೆ 11,500 ಕೋಟಿ ಇನ್ಫ್ಲೋಸ್ ಬಂದಿದೆ. ಅದೇ ಜನವರಿ ಮಂತ್ಗೆ ಅಂದ್ರೆ ಹಿಂದಿನ ತಿಂಗಳಲ್ಲಿ 24,000 ಕೋಟಿ ಇನ್ಫ್ಲೋಸ್ ಬಂದಿದೆ. ಆದ್ರೆ ಇವಾಗ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟ್ ಮಾಡ್ದಾದ್ಮೇಲೆ ಗೋಲ್ಡ್ ಆದ್ರೆ ನಿಯರ್ಲಿ 20% ವರ್ಗು ಫಾಲ್ ಆಗಿದೆ ಆಲ್ ಟೈಮ್ ಐಸ್ ಇಂದ. ಸಿಲ್ವರ್ 40% ವರ್ಗು ಫಾಲ್ ಆಗಿದೆ. ಕಾಪರ್ ಆದ್ರೆ ನಿಯರ್ಲಿ 18 to 22% ವರ್ಗು ಫಾಲ್ ಆಗಿದೆ. ಮತ್ತೆ ಈ ಫೆಬ್ರವರಿ ಮಂತ್ ಅಲ್ಲಾದ್ರೆ ಈ ಗೋಲ್ಡ್ ETF ಅಲ್ಲಿ ಅಷ್ಟಾಗಿ ಇನ್ಫ್ಲೋಸ್ ಬರಲ್ಲ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ 1 ವೀಕ್ ಅಲ್ಲಿ ಮೋಸ್ಟ್ ಆಫ್ ದ ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ಕ್ಲೋಸ್ ಅಲ್ಲೇ ಇದಾವೆ. ಅದ್ರ ಜೊತೆಗೆ ಈ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಮಾರ್ಜಿನ್ಸ್ ಎಲ್ಲ ತುಂಬಾನೇ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಈ ಮಂತ್ ಅಲ್ಲಿ ETF ಒಳಗಡೆ ಅಷ್ಟಾಗಿ ಇನ್ಫ್ಲೋಸ್ ಬರಲ್ಲ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಇನ್ಫ್ಲೋಸ್ ಬಂದಿರುತ್ತೆ ಈ ಮಂತ್ ಅಲ್ಲಿ ಅಂತ. ಫ್ರೆಂಡ್ಸ್, ಈಗ ಈ ಎಲ್ಲ ಇನ್ಫಾರ್ಮೇಶನ್ ಕೇಳಿಸ್ಕೊಂಡು ಗೋಲ್ಡ್ ಕಮಿಂಗ್ ಟೈಮಲ್ಲಿ ಪಾಸಿಟಿವ್ ಆಗಿ ಬೆಳೆಯಲ್ಲ, ಇವಾಗ ಸೆಲ್ ಮಾಡಿ ಎಕ್ಸಿಟ್ ಆಗೋಗೋಣ ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಆ ಥರ ಯೋಚನೆ ಮಾಡಬೇಡಿ. ಈಗ ಗೋಲ್ಡ್ ಪಾಸಿಟಿವ್ ಆಗಿ ಗ್ರೋ ಆಗೋದಕ್ಕೂ ಫಾಲ್ ಆಗೋದಕ್ಕೂ ತುಂಬಾನೇ ಡೇಟಾ ಪಾಯಿಂಟ್ಸ್ ಇದಾವೆ. ಜಸ್ಟ್ ಇವಾಗ ಗೋಲ್ಡ್ ಕಮಿಂಗ್ ಟೈಮಲ್ಲಿ ಫಾಲ್ ಆದರೆ ಯಾವ್ಯಾವ ಡೇಟಾ ಪಾಯಿಂಟ್ಸಿಂದ ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡ್ತೀನಿ ನೋಡಿ. ಈಗ ETF ಇನ್ಫ್ಲೋಸ್ ಏನಾದರೂ ಕಮಿಂಗ್ ಟೈಮಲ್ಲಿ ಡ್ರಾಪ್ ಆದರೆ ಗೋಲ್ಡ್ ಫಾಲ್ ಆಗುತ್ತೆ. ಅದಾದ್ಮೇಲೆ ಬಿಗ್ಗೆಸ್ಟ್ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಅಂದ್ರೆ ಎರಡೇ ಡೇಟಾ ಪಾಯಿಂಟ್ಸೇ. ಈಗ ರಷ್ಯಾ ಏನಾದರೂ ಅವ್ರ ಪೇಮೆಂಟ್ ಸಿಸ್ಟಮ್ನ ಚೇಂಜ್ ಮಾಡ್ತಾ ಡಾಲರ್ ಕಡೆಗೆ ಕಂಪ್ಲೀಟ್ ಆಗಿ ಮೂವ್ ಆಗೋದ್ರೆ ಆಗ ಗೋಲ್ಡ್ ತುಂಬಾನೇ ಫಾಲ್ ಆಗುತ್ತೆ. ಅದ್ರ ಜೊತೆಗೆ ಈ ಸೆಂಟ್ರಲ್ ಬ್ಯಾಂಕ್ಸ್ ಕಡೆಯಿಂದ ಏನಾದರೂ ಗೋಲ್ಡ್ನ ಇವಾಗ ನಾವು ಸೆಲ್ ಮಾಡ್ತಾ ಇದ್ದೀವಿ ಅಂತ ಯಾವುದೇ ಒಂದು ಕಂಟ್ರಿ ಸೆಂಟ್ರಲ್ ಬ್ಯಾಂಕ್ ಆದರೂ ಅಪ್ಡೇಟ್ ಮಾಡಿದ್ರೆ ಆ ವೀಕಲ್ಲಿ ಗೋಲ್ಡ್ ಇನ್ನೂ ತುಂಬಾ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಫ್ರೆಂಡ್ಸ್, ಈಗ ಈ ಗೋಲ್ಡ್ ETFs ಅಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ಪ್ಯಾನಿಕ್ ಅಲ್ಲಿ ಸೆಲ್ ಮಾಡಕ್ ಹೋಗ್ಬೇಡಿ. ನೀವು ಲಾಸ್ ಅಲ್ಲಿ ಇದ್ರೂ ಸಹ ಯಾವುದೇ ಕಾರಣಕ್ಕೂ ಸೆಲ್ ಮಾಡಕ್ ಹೋಗ್ಬೇಡಿ. ಅದನ್ನ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿ. ಅಂದ್ರೆ ಒಂದು 5 years 10 years ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿ. ಜೊತೆಗೆ SIP ಮುಖಾಂತರ ಪ್ರತಿ ಮಂತ್ನು ಆ ETFs ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ. ಆಗ ಲಾಂಗ್ ಟರ್ಮ್ ಅಲ್ಲಿ ಇನ್ನೂ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ಈ ಗೋಲ್ಡ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಇಷ್ಟ ಆಯ್ತು ಅಂತಂದ್ರೆ ಅದೇ ತರ ಸಿಲ್ವರ್ ಬಗ್ಗೆನೂ ತಿಳ್ಕೊಬೇಕು ಅಂದ್ರೆ ಒಂದ್ಸಲ ಸಿಲ್ವರ್ ಅಂತ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ನಾಳೆ ಸಿಲ್ವರ್ ಬಗ್ಗೆ ಇನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಈಗ ನಿನ್ನೆ ಆದರೆ ತುಂಬಾನೇ IT ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು 1 to 2% ವರ್ಗೂ. ಯಾಕಂದ್ರೆ ಇನ್ಫೋಸಿಸ್ ಆದ್ರೆ ಆಂಥ್ರೋಪಿಕ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇಂದ ನಿನ್ನೆ IT ಕಂಪನೀಸ್ ಆದ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆದ್ರೆ ಇವತ್ತು ನೋಡಿದ್ರೆ IT ಕಂಪನೀಸ್ ಎಲ್ಲ ಮತ್ತೆ ಫಾಲ್ ಆಗಿದ್ದಾವೆ. IT ಇಂಡೆಕ್ಸ್ ಎಬೋ 1.5% ಫಾಲ್ ಆಗಿದೆ. ಯಾಕಂದ್ರೆ 3 days ಆದ್ಮೇಲೆ US ಮಾರ್ಕೆಟ್ ನಿನ್ನೆ ರಾತ್ರಿ ಓಪನ್ ಆಗಿ ಈ IT ಕಂಪನೀಸ್ ಆದ್ರೆ ಮತ್ತೆ ಫಾಲ್ ಆಗಿದ್ದಾವೆ. ಯಾಕಂದ್ರೆ ಈ AI ಡಿಸ್ರಪ್ಷನ್ ಇಂದ, ಜೊತೆಗೆ US ಅಲ್ಲಿ ಶುಕ್ರವಾರ ಇನ್ಫ್ಲೇಷನ್ ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈ ಡೇಟಾ ಆದ್ರೆ ಪಾಸಿಟಿವ್ ಆಗೇ ಬಂದಿದೆ. ಅದರಿಂದ ಮಾರ್ಚ್ ಅಲ್ಲಿ ಈ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಮತ್ತೆ ಕಮ್ಮಿ ಆಗಿದೆ ಅನ್ನೋ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇಂದ ನಿನ್ನೆ ರಾತ್ರಿ ಸಹ US ಅಲ್ಲಿ ಈ IT ಕಂಪನೀಸ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದ್ರ ಇಂಪ್ಯಾಕ್ಟೇ ಇವತ್ತು ನಮ್ಮ ಮಾರ್ಕೆಟ್ ಮೇಲೆ ಕೂಡ ಇರೋದು. ಅದರಿಂದ ನಮ್ಮ IT ಕಂಪನೀಸ್ ಅಲ್ಲೂ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಡೆದಿದೆ. ಮತ್ತೆ ಇವತ್ತು ನಮ್ಮ IT ಕಂಪನೀಸ್ ಫಾಲ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಇವತ್ತು ಆಂಥ್ರೋಪಿಕ್ ಅವರು ಹೊಸ ಕ್ಲೌಡ್ನ ಲಾಂಚ್ ಮಾಡಿದ್ದಾರೆ. ಇದಾದ್ರೆ ಇನ್ನೂ ಮೋಸ್ಟ್ ಪವರ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೂ ಸಹ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಜೊತೆಗೆ ಇವತ್ತು ರಾತ್ರಿ US ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಕೂಡ ಇದೆ. ಈ ಮೀಟಿಂಗ್ ಅಲ್ಲಿ ಫೆಡ್ ಚೇರ್ಮನ್ ಅವರು ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ವೇಳೆ ಈ ಮೀಟಿಂಗ್ ಅಲ್ಲಿ ಏನಾದರೂ ಫ್ಯೂಚರ್ ರೇಟ್ ಕಟ್ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಪಾಸಿಟಿವ್ ಹಿಂಟ್ ಸಿಕ್ಕಿದ್ರು ನಾಳೆ ಈ IT ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಈ ಮೀಟಿಂಗ್ ಅಲ್ಲಿ ಯಾವ ತರ ಔಟ್ಕಮ್ ಬರುತ್ತೆ ಅಂತ. ಜೊತೆಗೆ ಡೆಲ್ಲಿಯಲ್ಲಿ AI ಸಮಿಟ್ ನಡೀತಾ ಇರೋ ಕಾರಣದಿಂದ AI ರಿಲೇಟೆಡ್ ಆಗಿ ತುಂಬಾನೇ ಅಪ್ಡೇಟ್ಸ್ ಬರ್ತಾನೆ ಇದಾವೆ. ಈ ಡೇಟಾ ಸೆಂಟರ್ಸ್ ರಿಲೇಟೆಡ್ ಆಗಿ ಕೂಡ ತುಂಬಾನೇ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ ಇಂಡಿಯಾದಲ್ಲಿ. ಜೊತೆಗೆ ನಿನ್ನೆ ಆದ್ರೆ ಇನ್ಫೋಸಿಸ್ ಅವರು ಈ ಆಂಥ್ರೋಪಿಕ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ನ ಮಾಡ್ಕೊಂಡ್ರು. ಈಗ ವಿಪ್ರೋ ಅವ್ರು ಕೂಡ ಆಂಥ್ರೋಪಿಕ್ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಪಾರ್ಟ್ನರ್ಶಿಪ್ ಮಾಡ್ಕೊಳೋದಕ್ಕೆ. ನೋಡೋಣ ಇದ್ರ ಬಗ್ಗೆ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು E2E ನೆಟ್ವರ್ಕ್ಸ್ ಮತ್ತೆ ನೆಟ್ವೆಬ್ ಟೆಕ್ನಾಲಜೀಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. E2E ನೆಟ್ವರ್ಕ್ಸ್ ಆದ್ರೆ ನಮ್ಮ ಮಾರ್ಕೆಟ್ ಟೈಮಲ್ಲಿ ನಿಯರ್ಲಿ 18 to 20% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದೇ ನೆಟ್ವೆಬ್ ಟೆಕ್ನಾಲಜೀಸ್ ಆದ್ರೆ 8 to 10% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ
ಇವ್ರು ಇವಾಗ ಎನ್ವಿಡಿಯಾ ಜೊತೆ ಪಾರ್ಟ್ನರ್ಶಿಪ್ ನ ಮಾಡ್ಕೊಂಡಿದ್ದಾರೆ ಎ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎ ಫ್ಯಾಕ್ಟ್ರಿನ ಇಂಡಿಯಾದಲ್ಲಿ ಬಿಲ್ಟ್ ಮಾಡೋದಕ್ಕೋಸ್ಕರ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈಗ ಪ್ರತಿಯೊಬ್ರು ಎ ಬರೋದ್ರಿಂದ ಈ IT ಅಲ್ಲೆಲ್ಲ ಜಾಬ್ಸ್ ಎಲ್ಲ ತುಂಬಾನೇ ಕಮ್ಮಿ ಆಗುತ್ತೆ, ಕಂಪ್ಲೀಟ್ ಆಗಿ ಡಿಸ್ರಪ್ಟ್ ಆಗುತ್ತೆ ಅಂತ ತುಂಬಾ ಹತ್ರನೇ ಕೇಳಿರ್ತೀರಾ. ಆದ್ರೆ ಇವತ್ತು ಮತ್ತೆ ಅಶ್ವಿನಿ ವೈಷ್ಣವ್ ಅವರು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಎ ಇಂದ ನಮ್ಮ IT ಕಂಪನೀಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಹೊರತು ಯಾವುದೇ ತರ ನೆಗೆಟಿವ್ ಆಗೋ ಚಾನ್ಸಸ್ ಯಾವುದೂ ಇಲ್ಲ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ನಮ್ಮ ಇಂಡಿಯನ್ IT ಕಂಪನೀಸ್ ಇನ್ನೂ ಫಾಸ್ಟ್ ಆಗಿ ಗ್ರೋ ಆಗ್ತವೆ ಅಂತ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ITC ಮತ್ತೆ ಗಾಡ್ಫ್ರೇ ಫಿಲಿಪ್ಸ್ ಬಗ್ಗೆ ಕ್ಲಿಯರ್ ಆಗಿ ಮಾತಾಡ್ಕೊಂಡಿದ್ವಿ. ನಿನ್ನೆ ಆದ್ರೆ ITC ಅವರು ಪ್ರೈಸ್ ಹೈಕ್ ನ ತಗೊಂಡಿದ್ರು. ನಿಯರ್ಲಿ 20% ಇಂದ 40% ವರ್ಗು ಪ್ರೈಸ್ ಹೈಕ್ ನ ಮಾಡಿದ್ದಾರೆ. ಅದರಿಂದ ನಿನ್ನೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತು ಸಹ ITC ಅದೇ ತರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ UBS ಅವರು ಇವ್ರಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹395 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಇಂದ 29% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇರೋದು. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಗಾಡ್ಫ್ರೇ ಫಿಲಿಪ್ಸ್ ಆದ್ರೆ ಇವತ್ತು 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಫ್ರೆಂಡ್ಸ್, ಈಗ ನಿನ್ನೆನೆ ಮೆನ್ಷನ್ ಮಾಡಿದ್ದೆ, ಈ ಎರಡು ಕಂಪನೀಸ್ ಆಲ್ ಟೈಮ್ ಐಸ್ ಇಂದ ಎಬೋ 40% ಫಾಲ್ ಆಗಿದಾವೆ ಈ GST ಹೈಕ್ ಇಂದ. ಆದ್ರೆ ಕಮಿಂಗ್ ಟೈಮ್ ಅಲ್ಲಿ ಇವರು ಪ್ರೈಸ್ ಹೈಕ್ ಏನಾದ್ರು ಮಾಡಿ ಅದು ವಾಲ್ಯೂಮ್ಸ್ ಕೂಡ ಅದೇ ತರ ಇನ್ಕ್ರೀಸ್ ಆದ್ರೆ ಈ ಎರಡು ಕಂಪನೀಸ್ಗೆ ಅದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ ಅಂತ ನಿನ್ನೆನೆ ಮೆನ್ಷನ್ ಮಾಡಿದ್ದೆ. ಮತ್ತೆ ಇವತ್ತಾದ್ರೆ ಗಾಡ್ಫ್ರೇ ಫಿಲಿಪ್ಸ್ 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದ್ರೆ ಮಾಲ್ಬರೋ ಅನ್ನೋ ಸಿಗರೆಟ್ ಬ್ರ್ಯಾಂಡ್ ಅಲ್ಲಿ ಪ್ರೈಸ್ ಹೈಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಎರಡು ಕಂಪನೀಸ್ ಕಮಿಂಗ್ ಟೈಮ್ ಅಲ್ಲೂ ಇನ್ನ ಹೊಸ ಬ್ರ್ಯಾಂಡ್ ನ ಲಾಂಚ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಗಾಡ್ಫ್ರೇ ಫಿಲಿಪ್ಸ್ ಅವರು ಸಹ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಸ್ವಲ್ಪ ಪ್ರೈಸ್ ಹೈಕ್ ಮಾಡೋ ಚಾನ್ಸಸ್ ಇದೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲೂ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ಈ ಗಾಡ್ಫ್ರೇ ಫಿಲಿಪ್ಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, NDL ವೆಂಚರ್ಸ್ ಇವತ್ತಾದ್ರೆ 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದ್ರೆ ಇವ್ರಿಗೆ CCI ಇಂದ ಅಪ್ರೂವಲ್ ಸಿಕ್ಕಿದೆ ಹಿಂದೂಜಾ ಲೀಲ್ಯಾಂಡ್ ಫೈನಾನ್ಸ್ ಅನ್ನೋ ಕಂಪನಿನ ಮರ್ಜ್ ಮಾಡ್ಕೊಳೋದಕ್ಕೋಸ್ಕರ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಈ ಹಿಂದೂಜಾ ಲೀಲ್ಯಾಂಡ್ ಫೈನಾನ್ಸ್ ಇದೊಂದು NBFC. ಇವರಾದ್ರೆ ಈ ವೆಹಿಕಲ್ಸ್ಗೆ ಲೋನ್ಸ್ ನ ಪ್ರೊವೈಡ್ ಮಾಡ್ತಾರೆ. 2 ವೀಲರ್ಸ್, ಕಾರ್ಸ್, ಟ್ರಕ್ಸ್ಗೆ ಲೋನ್ಸ್ ನ ಪ್ರೊವೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಪ್ರಾಪರ್ಟೀಸ್ಗೆ ಮತ್ತೆ ಹೋಮ್ ಲೋನ್ಸ್ ನ ಕೂಡ ಪ್ರೊವೈಡ್ ಮಾಡ್ತಾರೆ. ಅಂತ ಕಂಪನಿನ ಮರ್ಜ್ ಮಾಡ್ಕೊಳೋದಕ್ಕೆ ಅಪ್ರೂವಲ್ ಸಿಕ್ಕಿರೋ ಕಾರಣದಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ದಿಲೀಪ್ ಬಿಲ್ಡ್ಕಾನ್ ಆದ್ರೆ ಇವತ್ತು ನಿಯರ್ಲಿ 6% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವ್ರಿಗೆ 668 ಕೋಟಿ ವರ್ತ್ ಆಫ್ ನರ್ಮದಾ ಫ್ಲಡ್ ಪ್ರೊಟೆಕ್ಷನ್ ಎಂಬಾರ್ಕ್ಮೆಂಟ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆರ್ಡರ್ ಅಲ್ಲಿ L1 ಬಿಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಫ್ರೆಂಡ್ಸ್, ಈಗ ಎಂಬಾರ್ಕ್ಮೆಂಟ್ ಕನ್ಸ್ಟ್ರಕ್ಷನ್ ಅಂದ್ರೆ ಒಂದ್ಸಲ ಈ ಇಮೇಜ್ ನೋಡಿ ಅರ್ಥ ಆಗುತ್ತೆ. ಮತ್ತೆ ಈ EPC ಆರ್ಡರ್ ನ ವಿತಿನ್ 24 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡೋದಾಗಿ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಇವ್ರು ಟೋಟಲ್ ಆರ್ಡರ್ ಬುಕ್ ನೋಡಿದ್ರೆ ಸುಮಾರು 30,000 ಕೋಟಿ ಆರ್ಡರ್ ಬುಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಆರ್ಡರ್ಸ್ನೆಲ್ಲ ಇವರು ಯಾವ ತರ ಎಕ್ಸಿಕ್ಯೂಟ್ ಮಾಡ್ತಾರೆ ಕಮಿಂಗ್ ಟೈಮ್ ಅಲ್ಲಿ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಬೆಂಗಳೂರು ಅಂತಿದಂಗೆನೆ ನಮ್ಗೆ ಸಿಲಿಕಾನ್ ಸಿಟಿ, ಗ್ಲೋಬಲ್ IT ಹಬ್ ಮತ್ತೆ ಟೆಕ್ ಪಾರ್ಕ್ಸ್ ನೆನ್ಪು ಬರುತ್ತೆ. ಅದೇ ತರ ಹೈದರಾಬಾದ್ ಅಂದ್ರೆ IT, ಫಾರ್ಮಾ ಈ ಸೆಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಾರೆ. ಅದೇ ತರ ನಮ್ಮ ಸೌತ್ ಇಂಡಿಯಾದಲ್ಲಿ ಪ್ರತಿಯೊಂದು ಸ್ಟೇಟ್ ಕೂಡ ಒಂದೊಂದು ಸೆಕ್ಟರ್ ರಿಲೇಟೆಡ್ ಆಗಿ ಡಾಮಿನೆನ್ಸ್ ಇರುತ್ತೆ. ಫ್ರೆಂಡ್ಸ್, ಈಗ ತಮಿಳ್ನಾಡಲ್ಲಿ ಯಾವ ಸೆಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ ಅಂತ ಕೂಡ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ತೆಲಂಗಾಣದವರಾದ್ರೆ ಲಾಸ್ಟ್ ಮಂತ್ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿ ನೆಕ್ಸ್ಟ್ ಜೆನ್ ಲೈಫ್ ಸೈನ್ಸ್ ಪಾಲಿಸಿನ ಲಾಂಚ್ ಮಾಡಿದ್ರು. ಇದ್ರ ಭಾಗವಾಗಿ ತೆಲಂಗಾಣದವರು ಇಂಟಿಗ್ರೇಟೆಡ್ ಲೈಫ್ ಸೈನ್ಸ್ ಹಬ್ ಮುಖಾಂತರ 2,000ಕ್ಕಿಂತ ಹೆಚ್ಚು ಕಂಪನೀಸ್ನ ಹೋಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ 35% ಆಫ್ ಇಂಡಿಯಾದ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ತೆಲಂಗಾಣ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಈಗ ನಮ್ಮ ಬಜೆಟ್ ಅಲ್ಲಿ ಬಯೋಫಾರ್ಮಾ ಶಕ್ತಿ ರಿಲೇಟೆಡ್ ಆಗಿ ಅನೌನ್ಸ್ ಮಾಡಿದ್ರಲ್ವಾ, ಇವಾಗ ತೆಲಂಗಾಣ ಸ್ಟೇಟ್ ಮೇಜರ್ ಬೆನಿಫಿಷಿಯರಿ ಆಗುತ್ತೆ. ಈಗ ಈ ಫಾರ್ಮಾಸ್ಯೂಟಿಕಲ್ಸ್ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಇವರು ತುಂಬಾನೇ ವರ್ಕ್ ಮಾಡ್ತಾರೆ. ಅದರಿಂದ ನೋಡೋಣ ಫ್ಯೂಚರ್ ಅಲ್ಲಿ ಈ ಫಾರ್ಮಾ ಇಂಡಸ್ಟ್ರಿ ಇನ್ನ ಎಷ್ಟು ಗ್ರೋ ಆಗುತ್ತೆ ತೆಲಂಗಾಣದಲ್ಲಿ ಅಂತ. ಮತ್ತೆ ಫ್ರೆಂಡ್ಸ್, ಈಗ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಯಾವ ತರ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಎಲ್ಲಾರ್ಗು ಗೊತ್ತೇ ಇದೆ. ಅದರಿಂದ ಲಾಂಗ್ ಟರ್ಮ್ ಅಲ್ಲಿ ಈ ಹೆಲ್ತ್ ಕೇರ್ ಮತ್ತೆ ಫಾರ್ಮಾ ಸೆಕ್ಟರ್ನ ಫೋಕಸ್ ಮಾಡಿ. ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಈ ಮ್ಯೂಚುವಲ್ ಫಂಡ್ ಹೌಸಸ್ ಈ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಯಾವ್ಯಾವ ಕಂಪನೀಸ್ನ ಬೈ ಮಾಡಿದ್ದಾರೆ ಅಂತ ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತೆ ಇವತ್ತಾದ್ರೆ ಈ LIC ಅವರು ಯಾವ ಕಂಪನೀಸ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಯಾವ ಸೆಗ್ಮೆಂಟ್ ಇಂದ ಸ್ವಲ್ಪ ಎಕ್ಸಿಟ್ ಆಗ್ತಾ ಇದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ LIC ಅವರಾದ್ರೆ IT ಸೆಕ್ಟರ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದ್ರಲ್ಲೂ TCS ಆದ್ರೆ ಸುಮಾರು 3,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ.
ಎಚ್ ಸಿ ಎಲ್ ಟೆಕ್ನಾಲಜೀಸಲ್ಲಿ 2,300 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಕೊಫೋರ್ಜಲ್ ಆದರೆ 4.6% ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದೇ ಥರ ಸನ್ಫಾರ್ಮಾ, NMDC, ಬಜಾಜ್ ಆಟೋ, ಕೋಲ್ ಇಂಡಿಯಾ ಇಷ್ಟು ಕಂಪನೀಸಲ್ಲಿ ಸ್ವಲ್ಪ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇದೇ ಟೈಮಲ್ಲೇ ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. SBI ಅಲ್ಲಾದರೆ ಸುಮಾರು 3,000 ಕೋಟಿ ಸೆಲ್ ಮಾಡಿದ್ದಾರೆ. HDFC ಬ್ಯಾಂಕಲ್ಲಿ 1,500 ಕೋಟಿ, ಮತ್ತೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ 1,173 ಕೋಟಿ ಸೆಲ್ ಮಾಡಿದ್ದಾರೆ. ಅದ್ರ ಜೊತೆಗೆ L&T, ರಿಲಯನ್ಸ್ ಇಂಡಸ್ಟ್ರೀಸ್, ಇಂಡಾಲ್ಕೋ, ವೇದಾಂತ ಇನ್ನು ಯಾವ್ಯಾವ ಕಂಪನೀಸಲ್ಲಿ ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ನೀವು ಇಲ್ಲೇ ನೋಡ್ಬೋದು.